ಹಾಯ್ ಎಲ್ರಿಗೂ ನಮಸ್ಕಾರ. ಮಧ್ಯಾಹ್ನ ಅಡುಗೆಗೆ ಇವತ್ತು ಮೊಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ಮೊಸೊಪ್ಪು ಸಾರಿಗೆ ಒಂದು ಕಟ್ಟು ಪಾಲಕ್ ಸೊಪ್ಪು, ಒಂದು ಕಟ್ಟು ಸಬ್ಸಿಗೆ, ಒಂದು ಕಟ್ಟು ಕಿರಿಕಿರೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ಕೂಡ ಬಿಡಿಸ್ಬಿಟ್ಟು ನೀರಲ್ಲಿ ಒಂದೆರಡು ಮೂರು ಸಲ ಚೆನ್ನಾಗಿ ತೊಳೆದು ಆ ನಂತರದಲ್ಲಿ ಕಟ್ ಮಾಡಿಬಿಟ್ಟು ಇವಾಗ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಕಾಲು ಬಟ್ಲು ತೊಗರಿಬೇಳೆ, ಬೇಳೆನ ಒಂದು ಸಲ ತೊಳೆದ್ಬಿಟ್ಟು ಸೊಪ್ಪು ಜೊತೆಗೆ ಸೇರಿಸ್ಕೊಳ್ಳಿ. ಇದ್ರ ಜೊತೆಗೆ ಸಾಂಬಾರು ಈರುಳ್ಳಿ, ಸಣ್ಣ ಈರುಳ್ಳಿ, ಒಂದು 8ರಿಂದ 10 ಬೆಳ್ಳುಳ್ಳಿ, ಬಿಡಿಸಿರುವಂತಹ ಬೆಳ್ಳುಳ್ಳಿ, ಮತ್ತು ಕಟ್ ಮಾಡಿರೋ 2 ಟೊಮೊಟೊನು ಕೂಡ ಹಾಕಿ ಒಂದು ದೊಡ್ಡ ಲೋಟದಲ್ಲಿ 1 ಲೋಟ ನೀರು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ಳಿ. ಸೊಪ್ಪು ಚೆನ್ನಾಗಿ ಬೇಯಲಿ. ಇವಾಗ ನೋಡಿ 2 ವಿಷಲ್ ಆಗಿದೆ. ಪ್ರೆಷರೆಲ್ಲ ಸಂಪೂರ್ಣ ಕಡಿಮೆ ಆದಮೇಲಿಂದ ಕುಕ್ಕರ್ನ ಓಪನ್ ಮಾಡಿ. ಇವಾಗ ಸೊಪ್ಪು ಚೆನ್ನಾಗಿ ಬೆಂದಿದೆ. ಇವಾಗ ಸೊಪ್ಪಲ್ಲಿರೋ ನೀರನ್ನು ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ಸೊಪ್ಪನ್ನ ಮಸಿಬೇಕಲ್ವ, ನೀರಿತ್ತು ಅಂದರೆ ಸರಿಯಾಗಿ ಮಸಿಯೋಕ್ಕಾಗಲ್ಲ. ನೀರನ್ನು ಸಪ್ರೇಟ್ ಮಾಡಾದ್ಮೇಲಿಂದ ಸೊಪ್ಪನ್ನ ಚೆನ್ನಾಗಿ ಮಸ್ಕೊಳ್ಳಿ. ಈ ಥರ ಚೆನ್ನಾಗಿ ಮಸ್ಕೊಂಡಾದ್ಮೇಲಿಂದ ಮತ್ತೆ ಸೊಪ್ಪು ನೀರನ್ನು ಇಲ್ಲಿಗೆ ಸೇರಿಸಿ ಸ್ಟವ್ ಆನ್ ಮಾಡಿ ಇಡಿ. ಇವಾಗ ನಾನಿಲ್ಲಿ ದೊಡ್ಡ ಲೋಟದಲ್ಲಿ ಅರ್ಧ ಲೋಟ ನೀರನ್ನ ಇಲ್ಲಿಗೆ ಸೇರಿಸ್ತಾ ಇದ್ದೀನಿ. ನಿಮಗೆ ಸಾಂಬಾರ್ದು ಕನ್ಸಿಸ್ಟೆನ್ಸಿ ಯಾವ ಪ್ರಮಾಣದಲ್ಲಿ ಬೇಕೋ ಆ ಒಂದು ಕನ್ಸಿಸ್ಟೆನ್ಸಿಗೆ ನೀವು ನೀರನ್ನ ಸೇರಿಸ್ಕೊಳ್ಬೋದಾಗಿರುತ್ತೆ. ಇವಾಗ ಇಲ್ಲಿಗೆ 1 ಟೇಬಲ್ ಸ್ಪೂನು ಬೇಳೆ ಸಾಂಬಾರು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿ ನಂತರದಲ್ಲಿ 1 ಚಮಚ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನು ರುಚಿಗೆ ಅನುಸಾರ ಹಾಕಿ. ಇವಾಗ ಇಲ್ಲಿಗೆ 1/4 ಬಟ್ಲು ಹುಣಸೆ ಹುಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಕೂಡ ಹಾಕಾದ್ಮೇಲಿಂದ ಸ್ಲೋ ಫ್ಲೇಮಲ್ಲಿ ಸಾಂಬಾರನ್ನ ಕುದಿಸ್ಕೊಳ್ಳಿ. ಒಂದು 8ರಿಂದ 10 ನಿಮಿಷ ನೋಡ್ಕೊಳ್ತಾ ಮಿಕ್ಸ್ ಮಾಡ್ತಾ ಕುಕ್ ಮಾಡ್ಕೊಳ್ಳಿ. ಇಲ್ಲೇನು ನೊರೆ ಥರ ಕಾಣಿಸ್ತಾ ಇದೆ ನೋಡಿ, ಅದು ಹೋಗಬೇಕು. ಅಲ್ಲಿ ತನಕ ಕುಕ್ ಮಾಡ್ಕೊಳ್ಳಿ. ಅವಾಗವಾಗ ಮಿಕ್ಸ್ ಮಾಡ್ತಾರೆ, ಇಲ್ಲಾಂದರೆ ಸೊಪ್ಪು ತಳ ಹಿಡ್ದು ಬಿಡುತ್ತೆ. ನೋಡ್ಕೊಳ್ತಾ ಕುಕ್ ಮಾಡ್ಕೊಳ್ಳಿ. ಇವಾಗ ಸಾಂಬಾರು ರೆಡಿಯಾಗಿದೆ. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು ಒಗ್ಗರಣೆ ಪಾತ್ರೆಗೆ 1 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲಿಂದ 1/4 ಟೀ ಸ್ಪೂನ್ ಸಾಸಿವೆ, 2 ಒಣಮೆಣ್ಸಿಕಾಯಿ ಹಾಕಿದ್ದೀನಿ. ಹಿಂಗಿದ್ರೆ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಬಿಟ್ಟು ಒಗ್ಗರಣೆನ ಸಾಂಬಾರಿಗೆ ಹಾಕಿ ಮತ್ತು ಸ್ವಲ್ಪ ತುಪ್ಪನೂ ಕೂಡ ಹಾಕ್ತಾಯಿದ್ದೀನಿ. ಇವಾಗ ಸ್ವಾದಿಷ್ಟಕರವಾದ ರುಚಿಕರ ಮೊಸೊಪ್ಪು ಸಾಂಬಾರು ತಯಾರಾಗಿದೆ. ಕಡಿಮೆ ಟೈಮಲ್ಲೂ ಕೂಡ ತುಂಬ ಸುಲಭವಾಗಿ ಈ ಒಂದು ಸಾಂಬಾರನ್ನ ಮಾಡ್ಬೋದು. ಮಾಡೋ ವಿಧಾನವೂ ಅಷ್ಟೇ ತುಂಬ ಸುಲಭವಾಗಿದೆ. ಈ ಒಂದು ವಿಧಾನದಲ್ಲಿ ಮಾಡಿ